VIP ರೂಮ್ ಅಂತ ಸಾವಿರ ನಮ್ಮ ಜೇಬಿಗೆ ಕತ್ತರಿ ಹಾಕ್ತೀರಾ. ಬಟ್ ರೂಮಿನಲ್ಲಿ ಅರ್ಧ ಗಂಟೆಯಿಂದ ಬಿಸಿ ನೀರು ಬರ್ತಿಲ್ಲ. ಈಗಲೇ ನಿಮ್ಮ ಬಾಸ್ನ ಕರೆಸಿ, ಇಲ್ಲಾಂದರೆ ಟಾಪ್ ರೇಟಿಂಗ್ನಲ್ಲಿರುವ ನಿಮ್ಮ ಹೋಟೆಲ್ನ ಬಂಡವಾಳ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆಗಿ ಬಟ್ಟ ಬಯಲು ಮಾಡ್ತೀನಿ ಎಂದು ತಾಳ್ಮೆ ಕಳೆದುಕೊಂಡು ಧಮಕಿ ಹಾಕಿದ್ದ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಉಳಿದಿದ್ದ ಕಸ್ಟಮರ್ ಒಬ್ಬರು. ಸರ್ ಪ್ಲೀಸ್, ನಮ್ಮ ಕಡೆಯಿಂದ ತಪ್ಪಾಗಿದೆ. ಇದೊಂದು ಸಲ ನಮ್ಮನ್ನು ಕ್ಷಮಿಸಿಬಿಡಿ. ಮತ್ತೆ ನಮ್ಮ ಕಡೆಯಿಂದ ಇಂಥ ತಪ್ಪಾಗೋದಿಲ್ಲ ಎಂದು ಮನವಿ ಮಾಡಿದ ಅಲ್ಲಿನ ಮ್ಯಾನೇಜರ್. ಈ ವಿಷಯ ತಮ್ಮ ಬಾಸ್ವರೆಗೂ ಹೋದರೆ ಅವರ ಉರಿನೋಟ ತಾನು ಎದುರಿಸಬೇಕಾಗಿ ಬರುವುದು ಎಂದು ಅವನಿಗೆ ಭಯವಾಗಿತ್ತು. ತಮ್ಮ ಹೋಟೆಲ್ನಲ್ಲಿ ಒಂದೇ ಸಮಯಕ್ಕೆ ಜನರೇಟರ್ ಹಾಗೂ ಪವರ್ ಕೈಕೊಟ್ಟಿದ್ದರಿಂದ ತಮ್ಮ ಕ್ಲೈಂಟ್ಗೆ ಸಮಸ್ಯೆ ಆಗುತ್ತಿರುವುದು ಅವನಿಗೂ ಮುಜುಗರ ಉಂಟು ಮಾಡುತ್ತಿತ್ತು. ಕ್ಷಮೆನಾ, ನಾನೀಗ ಇಂಪಾರ್ಟೆಂಟ್ ಮೀಟಿಂಗ್ ಒಂದಕ್ಕೆ ಹೋಗಬೇಕಾಗಿತ್ತು. ಬಟ್ ನಿಮ್ಮಿಂದ ನೀವು ಕೊಡ್ತಿರೋ 3rd ಕ್ಲಾಸ್ ಸರ್ವಿಸ್ನಿಂದ ಸಮಯಕ್ಕೆ ಸರಿಯಾಗಿ ಮೀಟಿಂಗ್ಗೆ ಹೋಗೋದಕ್ಕೆ ಆಗದೆ ನನಗೆ ಲಕ್ಷ ಲಾಸ್ ಆಯಿತು ಎಂದು ದುಮ್ಮುಗುಟ್ಟುತ್ತಾ ನುಡಿದ ಆ ವ್ಯಕ್ತಿ. ಹೋಟೆಲ್ ಲಾಬಿಯಲ್ಲಿ ಸೊಂಟಕ್ಕೆ ಬರೀ ಟವೆಲ್ ಸುತ್ತಿಕೊಂಡು ಆ ವ್ಯಕ್ತಿ ಜೋರಾಗಿ ಕೂಗಾಡುತ್ತಿರುವುದು ಕಂಡು ಹೋಟೆಲ್ ಸಿಬ್ಬಂದಿಗೆ ಬಹಳ ಎಂಬ್ರೆಸ್ ಎನಿಸಿತು. ತಮ್ಮ ಹೋಟೆಲ್ನಲ್ಲಿ ಉಳಿದಿದ್ದವರು ಒಬ್ಬೊಬ್ಬರೇ ತಮ್ಮ ರೂಮಿನಿಂದ ಹೊರಗಡೆ ಬಂದು ಅಲ್ಲಿನ ದೃಶ್ಯವನ್ನು ವಿಡಿಯೋ ಮಾಡಲು ಶುರು ಮಾಡಿದ್ದನ್ನು ಕಂಡು ಮ್ಯಾನೇಜರ್ ಕಂಗಾಲಾದನು. ಸರ್ ಪ್ಲೀಸ್, ದಿಸ್ ಮಿಸ್ಟೇಕ್ ವಿಲ್ ನಾಟ್ ಹ್ಯಾಪನ್ ಅಗೇನ್ ಫ್ರಮ್ ಅವರ್ ಸೈಡ್. ಫಾರ್ಗಿವ್ ಮಿ ದಿಸ್ ಟೈಮ್ ಎಂದು ವಿನಂತಿಸಿಕೊಂಡ ಮ್ಯಾನೇಜರ್ ಪರಿಸ್ಥಿತಿ ಬಿಗಿಯಾಗುವ ಮುನ್ನವೇ ಸರಿಪಡಿಸಲು ಯತ್ನಿಸಿದನು. ಬಟ್ ಆ ವ್ಯಕ್ತಿ ಯಾಕೋ ಸಮಾಧಾನಕ್ಕೆ ಬರಲೇ ಇಲ್ಲ. ದೊಡ್ಡದಾಗಿ ನಮ್ಮಲ್ಲಿ ಆ ಸರ್ವಿಸ್ ಇದೆ ಈ ಸರ್ವಿಸ್ ಇದೆ ಅಂತ ಕಸ್ಟಮೈಸ್ ಕೊಡ್ತೀನಿ ಅಂತ ಬಣ್ಣವಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಲ್ವಾ? ಈಗ ಜನಕ್ಕೆ ಗೊತ್ತು ಮಾಡ್ತೀನಿ. ಕ್ಯೂಬಿಕ್ಸ್ ಹೋಟೆಲ್ ಆ್ಯಂಡ್ ಸ್ಟೇ ಹೋಮ್ನಲ್ಲಿ ಹೇಗೆ ಜನರ ಜೇಬಿಗೆ ಕತ್ತರಿ ಬೀಳುತ್ತೆ, ಅಲ್ಲಿ ಸಿಗುವ ಸವಲತ್ತು ಎಂಥದನ್ನುವುದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗಲು ಮುಂದಾದದ್ದು ಕಂಡು ಮ್ಯಾನೇಜರ್ ಜೊತೆ ಹೋಟೆಲ್ ಸ್ಟಾಫ್ಸ್ ಕಂಗಾಲಾಗಿ ಹೋದರು. ಸರ್ ಪ್ಲೀಸ್, ಇದೊಂದು ಸಲ ಎಕ್ಸ್ಕ್ಯೂಸ್ ಕೊಡಿ ಎಂದು ಮನವಿ ಮಾಡಿದವನು. ಅಚ್ಚರಿ ಪ್ಲೀಸ್ ಕಮ್ ಫಾಸ್ಟ್, ನಮಗೆ ಈಗ ನಿಮ್ಮ ಸಹಾಯದ ಅಗತ್ಯವಿದೆ ಎಂದು ಮನವಿ ಮಾಡಿದ್ದ ಆ ಮ್ಯಾನೇಜರ್. ಅವನ ಮನವಿಗೆ ಅಸ್ತು ಎನ್ನುವಂತೆ ಎಕ್ಸ್ಕ್ಯೂಸ್ ಮಿ, ವಾಟ್ ಹ್ಯಾಪೆಂಡ್ ಗಾಯ್ಸ್, ಯಾಕೆ ಎಲ್ಲರೂ ಈ ರೀತಿ ಗುಂಪು ಸೇರಿದ್ದೀರಾ, ವಾಟ್ಸ್ ದ ಪ್ರಾಬ್ಲಮ್ ಎಂದು ಜೇನಿನಷ್ಟು ಸಿಹಿಯಾದ ದನಿ ತಮ್ಮ ಕಿವಿಗೆ ಅಪ್ಪಳಿಸಿ ಬಂದಾಗ ಹೋಟೆಲ್ ಸ್ಟಾಫ್ಸ್ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟರು. ಇನ್ನು ತಮ್ಮ ಮುಂದಿರುವ ಸಮಸ್ಯೆ ಮಂಜಿನಂತೆ ಕರಗಿ ಹೋಗೋದ್ರಲ್ಲಿ 2 ಮಾತಿಲ್ಲ ಎಂದು ಅವರಿಗೆ ಅನಿಸಿತು. ಥ್ಯಾಂಕ್ ಗಾಡ್, ಅಚ್ಚರಿಯನ್ನು ಸಮಯಕ್ಕೆ ಸರಿಯಾಗಿ ಕಳಿಸಿಕೊಟ್ಟಿದ್ದಕ್ಕೆ ಎಂದು ಮನದಲ್ಲೇ ದೇವರಿಗೆ ನಮಿಸಿದ ಮ್ಯಾನೇಜರ್ ಅವಳ ಕಡೆ ನೋಡಿ, ಪ್ಲೀಸ್ ಏನಾದರೂ ಮಾಡು ಎನ್ನುವಂತೆ. ಈಗಾಗಲೇ ಅಲ್ಲಿನ ಸ್ಟಾಫ್ಸ್ ಮೂಲಕ ಏನಾಗಿದೆ ಎನ್ನುವುದನ್ನು ತಿಳಿದುಕೊಂಡಿದ್ದ ಅಚ್ಚರಿ ಮ್ಯಾನೇಜರ್ನ ಕೆಕ್ಕರಿಸಿ ನೋಡುತ್ತಿದ್ದ ತಮ್ಮ ಕಸ್ಟಮರ್ ಮುಂದೆ ಬಂದು ನಿಲ್ಲುತ್ತಾ, ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಬಿಡಿ ಸರ್ ಎಂದು ಕೈ ಮುಗಿದು ವಿನಯದಿಂದ ಮನವಿ ಮಾಡಿದಾಗ, ನನಗಾದ ಲಾಸ್ ಯಾರು ಕಟ್ಟಿಕೊಡ್ತಾರೆ, ಈಗಾಗಲೇ ನಿಮ್ಮ ಹೋಟೆಲ್ ರಿವ್ಯೂ ಬೀಳುವ ಹಾಗೆ ಮಾಡ್ತೀನಿ ಎಂದು ಅವನ ಆವಾಜ್ ಹಾಕಿದ್ದ. ಸರ್ ಪ್ಲೀಸ್, ನಮ್ಮಿಂದ ತಪ್ಪಾಗಿ ಹೋಗಿದೆ, ಇದೊಂದು ಸಲ ನಮ್ಮನ್ನು ಕ್ಷಮಿಸಿಬಿಡಿ. ಗೊತ್ತಿಲ್ಲದೆ ಆದ ತಪ್ಪಿಗೆ ನಾನು ಅವರ ಪರವಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಆ್ಯಂಡ್ ನಮ್ಮಿಂದಾದ ನಿಮಗಾದ ತೊಂದರೆ ಪರಿಹಾರವಾಗಿ ನಾವು ಈ ಬಾರಿ ನೀವಿಲ್ಲಿ ಉಳಿದಿದ್ದಕ್ಕೆ ಯಾವುದೇ ಸರ್ವಿಸ್ ಚಾರ್ಜ್ ತಗೊಳ್ಳೋದಿಲ್ಲ ಎಂದು ವಿನಮ್ರತೆಯಿಂದ ನುಡಿದು ಅವರ ಮುಖ ನೋಡಿದಳು. ಅವಳ ಮುಖದಲ್ಲಿ ಕಂಡು ಕಾಣದ ಪುಟ್ಟ ನಗು ಮೂಡಿತು. ಆಗಲೇ ಅಸಮಾಧಾನದಿಂದ ಬಿಗಿದಿದ್ದ ಅವರ ಹುಬ್ಬುಗಳು ತಾವು ಅವರಿಂದ ಸರ್ವಿಸ್ ಚಾರ್ಜ್ ಪಡೆಯೋದಿಲ್ಲ ಎಂದು ಹೇಳಿದಾಗ ಸಡಿಲಗೊಂಡಿತ್ತು. ಸರ್ ಪ್ಲೀಸ್, ನಮ್ಮ ಮ್ಯಾನೇಜರ್ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೆ ಕಸ್ಟಮರ್ಗೆ ತೊಂದರೆ ಆಗುವ ಹಾಗೆ ಮಾಡಿದ್ದಕ್ಕೆ ಅವರ ಈ ತಿಂಗಳ ಸಂಬಳ ಕಟ್ ಮಾಡೋದಕ್ಕೆ ನಮ್ಮ ಬಾಸ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಎಂದು ರಿಕ್ವೆಸ್ಟ್ ಮಾಡಿದ್ದಳು. ಅವರ ಮನವೊಲಿಸುವಂತೆ ಇಂಥ ಸಾಕಷ್ಟು ಸಿಚುವೇಶನ್ಗಳು ಆರಾಮವಾಗಿ ಸಾಲ್ವ್ ಮಾಡಿದ್ದ ನಿಪುಣೆ ಅವಳು. ಈಗ ತುಸು ಸಮಾಧಾನಗೊಂಡಂತೆ, ಹಾಂ, ಇದೊಂದು ಸಲ ಸುಮ್ಮನೆ ಬಿಡ್ತೀನಿ, ಮತ್ತೆ ಏನಾದರೂ ಇದೇ ರಿಪೀಟ್ ಆದರೆ ನಾನಂತೂ ಸುಮ್ಮನಿರೋದಿಲ್ಲ ಎಂದು ದುಮುಗುಟ್ಟುತ್ತಾ ಎಚ್ಚರಿಕೆ ನೀಡಿ ಅವರು ತಮ್ಮ ರೂಮಿಗೆ ಹೋಗಿದ್ದು ಕಂಡು ಮ್ಯಾನೇಜರ್ ನಿಟ್ಟುಸಿರುಬಿಟ್ಟ. ಥ್ಯಾಂಕ್ಸ್ ಎಂದು ಕಣ್ಣಿನಲ್ಲಿ ಧನ್ಯವಾದ ಹೇಳಿದ್ದನ್ನು ಕಂಡು ಕಣ್ಣು ಮಿಟುಕಿಸಿ ಇಟ್ಸ್ ಓಕೆ ಎಂದಳು ಅಚ್ಚರಿ. ಇನ್ನೂ ಅಲ್ಲಿಯೇ ನಿಂತಿದ್ದ ತಮ್ಮ ಹೋಟೆಲ್ ಕಸ್ಟಮರ್ಸ್ಗೆ, ಸಾರಿ ಎವ್ರಿವನ್, ಇದೊಂದು ಸಲ ತಿಳಿಯದೆ ತಪ್ಪಾಗಿ ಹೋಗಿದೆ, ಮತ್ತೆ ನಮ್ಮ ಕಡೆಯಿಂದ ತಪ್ಪಾಗೋದಿಲ್ಲ, ಇದೊಂದು ಸಲ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಬಿಡಬೇಕು ಎಂದು ಕೈ ಮುಗಿದು ಮುದ್ದಾಗಿ ಮನವಿ ಮಾಡಿದಾಗ, ಇಟ್ಸ್ ಓಕೆ, ಒಂದೊಂದು ಸಲ ನಮಗೆ ತಿಳಿಯದೆ ಇಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಬಿಡುತ್ತದೆ, ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡರೆ ಆಯಿತು ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದನ್ನು ಕಂಡು
ಅಚ್ಚರಿ ದೀರ್ಘ ಶ್ವಾಸ ಒಳಗೆಳೆದುಕೊಂಡಳು. ಗೋವಿಂದ ಅಣ್ಣ, ಏನಿದು? ಈ ವಿಷಯ ನಿಮ್ಮ ಬಾಸ್ಗೆ ಕಿವಿಗೆ ಏನಾದರೂ ಬಿದ್ದರೆ ಮುಗಿಯಿತು ನಿನ್ನ ಕತೆ ಎನ್ನುತ್ತಿದ್ದಾಗ ಅವಳ ಕೈಯಲ್ಲಿದ್ದ ಫೋನ್ ಬಿಪ್ ಬಿಪ್ ಎಂದು ಶಬ್ದ ಮಾಡಿತು. ಫೋನ್ ಪರದೆ ಮೇಲೆ ಕಣ್ಣಾಡಿಸಿದಳು. ಅಚ್ಚರಿ. ಕಮ್ ಟು ಮೈ ಕ್ಯಾಬಿನ್ ಎಂಬ ಸಂದೇಶ ಬಂದಿತ್ತು ಅವಳ ಬಾಸ್ ಕಡೆಯಿಂದ. ಹಣೆ ಉಜ್ಜಿಕೊಂಡ ಅಚ್ಚರಿ. ನಾನು ಆಮೇಲೆ ಸಿಗ್ತೀನಿ, ನೀವೆಲ್ಲ ನಿಮ್ಮ ಡ್ಯೂಟಿಗೆ ಜಾಯ್ನ್ ಆಗಿ, ಕಮಾನ್ ಕ್ವಿಕ್ ಎಂದವಳು. ಅವರೆಲ್ಲ ಅಲ್ಲಿಂದ ತಮ್ಮ ತಮ್ಮ ಕೆಲಸದ ಕಡೆ ಮುಖ ಮಾಡಿ ಹೋದ ಮೇಲೆ ಅಲ್ಲಿಂದ ತನ್ನ ಬಾಸ್ ಕ್ಯಾಬಿನ್ಗೆ ಬಂದಳು. ರಾಮ್ ಬದುಕಿನಿಂದ ಹೊರಬಂದ ಮೇಲೆ ಮನಾಲಿಗೆ ಬಂದು ಕ್ಯೂಬಿಕ್ಸ್ ಎನ್ನುವ ಪ್ರತಿಷ್ಠಿತ ಹೋಟೆಲೊಂದರಲ್ಲಿ ರಿಸೆಪ್ಷನಿಸ್ಟ್ ಹೆಡ್ ಆಗಿ ಕೆಲಸ ಮಾಡುತ್ತಾ ತನ್ನ ಬದುಕಿನ ಕಹಿ ಘಟನೆಗಳಿಂದ ಹೊರಬಂದು ಕಳೆದುಕೊಂಡಿದ್ದ ನೆಮ್ಮದಿ ಮತ್ತು ನಗುವನ್ನು ಮತ್ತೆ ಪಡೆದುಕೊಂಡು ಹೊಸದಾಗಿ ತನ್ನ ಬದುಕು ಶುರು ಮಾಡಿದ್ದಳು ಅಚ್ಚರಿ. ಒಳಗೆ ಹೋಗುವ ಮುನ್ನ ಕ್ಯಾಬಿನ್ ಡೋರ್ ನಾಕ್ ಮಾಡಿದ ಅಚ್ಚರಿ ಎಸ್ ಕಮಿನ್ ಎಂಬ ಬಿಗು ದನಿ ಕೇಳಿ ಮೆಲ್ಲಗೆ ಒಳಬಂದಳು. ಅವಳನ್ನು ಸ್ವಾಗತಿಸಿದ್ದು ಅದ್ವಿಕ್ನ ದುಮುಗುಡುವ ಮುಖ. ಮ್ಯಾನೇಜರ್ ತನ್ನ ಕೆಲಸದಲ್ಲಿ ತೋರಿದ ನಿರ್ಲಕ್ಷ್ಯದಿಂದ ತನ್ನ ಹೋಟೆಲ್ನ ಹೆಸರು ಹಾಳಾಗುತ್ತಿದ್ದದು ಮತ್ತು ಅಚ್ಚರಿ ಸಮಯಕ್ಕೆ ಸರಿಯಾಗಿ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದನ್ನು ಈಗಾಗಲೇ ತನ್ನ ಕ್ಯಾಬಿನ್ನಲ್ಲಿದ್ದ CCTVಯಿಂದ ನೋಡಿ ತಿಳಿದಿದ್ದ ಅದ್ವಿಕ್ ಅಸಹನೆಯಿಂದ ಕನಲಿ ಹೋಗಿದ್ದನು. ಅದ್ವಿಕ್, ಯಾಕೆ ಮುಖ ಈ ರೀತಿ ಮಾಡಿಕೊಂಡು ಕುಳಿತಿದ್ಯಾ? ತಲೆನೋವು ಏನಾದರೂ ಶುರುವಾಗಿದೆಯಾ? ಡಾಕ್ಟರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳುದಾ ಎಂದು ತನ್ನ ಮುಖ ನೋಡಿದೊಡನೆ ಕಾಳಜಿಯಿಂದ ವಿಚಾರಿಸುತ್ತಾ ಅವನ ಲಕ್ಷ್ಯ ಬೇರೆ ಕಡೆ ಹೊರಳಿಸುವ ಪ್ರಯತ್ನ ಮಾಡಿದ ಅಚ್ಚರಿ ಕಡೆ ಚೂಪು ನೋಟ ಬೀರಿದ ಅದ್ವಿಕ್ ತನ್ನ ಕೈಯಲ್ಲಿದ್ದ ಟರ್ಮಿನೇಷನ್ ಲೆಟರನ್ನು ಅಚ್ಚರಿ ಮುಂದೆ ಹಿಡಿದಿದ್ದ. ಅದ್ವಿಕ್ ತನ್ನ ಮುಂದೆ ಹಿಡಿದ ಟರ್ಮಿನೇಷನ್ ಲೆಟರ್ ಕಂಡು ಹನಿ ತೀಡಿದಳು ಅಚ್ಚು. ಯಾರದೋ ನಿರ್ಲಕ್ಷ್ಯಕ್ಕೆ ತನ್ನ ಹೋಟೆಲ್ ಹೆಸರು ಹಾಳಾಗುವುದನ್ನು ಅವ ಸಹಿಸುವುದಿಲ್ಲ. ಅದ್ವಿಕ್, ಇಷ್ಟು ಸಣ್ಣ ವಿಷಯಕ್ಕೆ ಕೆಲಸದಿಂದ ತೆಗೆಯುವುದು ಬೇಡ ಎಂದು ಮೆಲ್ಲಗೆ ರಾಗ ಹಾಕಿದವಳ ಕಡೆ ದುರುಗಟ್ಟಿ ನೋಡುವ ಅದ್ವಿಕ್, ಯಾವುದು ಸಣ್ಣ ವಿಷಯ ಅಚ್ಚು? ನೀನು ಬರೋದು 2 ನಿಮಿಷ ತಡ ಆಗಿದ್ರೆ ಆ ವ್ಯಕ್ತಿ ಲೈವ್ ಹೋಗಿ ನಮ್ಮ ಹೋಟೆಲ್ ರೆಪ್ಯುಟೇಷನ್ ಹಾಳು ಮಾಡ್ತಿದ್ನಲ್ಲ, ಅದು ಸಣ್ಣ ವಿಷಯನ ನಿಂಗೆ ಎಂದು ಸಿಟ್ಟಿನಲ್ಲಿ ಗುಡುಗಿದ. ಪ್ಲೀಸ್, ನೀನು BP ರೈಸ್ ಮಾಡಿಕೊಳ್ಬೇಡ, ಮೊದಲು ನೀರು ಕುಡಿದು ಕೂಲಾಗು ಎಂದು ಮೃದುವಾಗಿ ಹೇಳುತ್ತಾ ತನ್ನ ಮುಂದೆ ನೀರಿನ ಲೋಟ ಹಿಡಿದಾಗ ಸಿಟ್ಟಿನಲ್ಲೇ ಅವಳಿಂದ ನೀರಿನ ಗ್ಲಾಸ್ ಪಡೆದವನು 2 ಗುಟುಕು ನೀರು ಕುಡಿದು ಅವಳ ಕಡೆ ಅಸಮಾಧಾನದಿಂದ ನೋಟ ಬೀರಿದ. ಪ್ರತಿ ಸಲ ಇಲ್ಲಿನ ಸ್ಟಾಫ್ಸ್ ಏನೇ ತಪ್ಪು ಮಾಡಿದರೂ ಅವರ ಪರ ವಹಿಸಿ ನನ್ನನ್ನು ಸುಮ್ಮನೆ ಮಾಡ್ತೀಯಾ? ಬಟ್ ಈ ಸಲ ಹಾಗೆ ಆಗೋದಿಲ್ಲ ಎಂದು ಬಿಗು ದನಿಯಲ್ಲಿ ನುಡಿದವನ ಪಕ್ಕದಲ್ಲಿ ಕುರ್ಚಿ ಎಳೆದು ಕುಳಿತಳು ಅಚ್ಚು. ಅದ್ವಿಕ್, ನನಗೆ ಗೊತ್ತು, ನಿಮಗೆ ಹೀಗೆ ಸಣ್ಣ ಪುಟ್ಟ ತಪ್ಪು ಮಾಡಿ ಕ್ಯೂಬಿಕ್ಸ್ ಹೋಟೆಲ್ನ ರೇಟಿಂಗ್ ಕುಸಿವಾಗಿ ಮಾಡುವವರನ್ನು ಕಂಡ್ರೆ ಸಿಟ್ಟು ಬರುತ್ತೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವರನ್ನು ಕೆಲಸದಿಂದ ಫೈರ್ ಮಾಡ್ತೀಯಾ ಅಂತ. ಬಟ್ ಇವತ್ತು ಏನಾಯಿತು? ಅದು ಗೋವಿಂದ ಅಣ್ಣನಿಂದ ಆಗಿದ್ದಲ್ಲ. ಸಂಜೆ ಚೆನ್ನಾಗಿದ್ದ ಜನರೇಟರ್ ರಿಪೇರಿ ಆಗಿದೆ. ಪವರ್ ಸಹ ಒಂದೇ ಸಮಯಕ್ಕೆ ಕಟ್ ಆಗಿದ್ದರಿಂದ ಈ ಸಮಸ್ಯೆ ಆಗಿತ್ತು. ನಾನು ಮತ್ತೆ ಇಂಥ ತಪ್ಪು ನಮ್ಮ ಹೋಟೆಲ್ನಲ್ಲಿ ಆಗದಾಗೆ ಎಚ್ಚರ ವಹಿಸ್ತೇನೆ. ಅದು ಬಿಟ್ಟು ಕೆಲಸದಿಂದ ತೆಗೆಯೋದು ಸರಿಯಲ್ಲ. ಪ್ಲೀಸ್, ಇದೊಂದು ಸಲ ಅವನಿಗೆ ಎಕ್ಸ್ಕ್ಯೂಸ್ ಕೊಡು ಎಂದು ಮೃದುವಾಗಿ ಮನವಿ ಮಾಡಿದ್ದಳು ಅಚ್ಚು. ತನ್ನದಲ್ಲದ ತಪ್ಪಿಗೆ ಗೋವಿಂದ್ ತನ್ನ ಕೆಲಸ ಕಳೆದುಕೊಳ್ಳೋದು ಅದನ್ನು ಇಚ್ಛಿಸದೆ ಅವಳು ವಾದಿಸಿದ್ದಳು. ಅದ್ವಿಕೆಷ್ಟೇ ಸಿಟ್ಟು ಕೋಪದಲ್ಲಿದ್ದರೂ ಅಚ್ಚರಿಯ ಸಮಾಧಾನದ ಮಾತುಗಳ ಮುಂದೆ ತನ್ನಗಾಗಿ ಬಿಡುತ್ತಿದ್ದ. ಓಕೆ ಎಂದು ಬಾಯಿ ಬಿಟ್ಟು ಹೇಳದ ಹೋದವನು, ಧನ್ಯ ಕಾಲ್ ಮಾಡ್ತಿದ್ದಾಳೆ, ಬಾ ಮನೆಗೆ ಹೋಗೋಣ ಎಂದು ಮುಖ ಬಿಗಿದೆ ಅಲ್ಲಿಂದ ಎದ್ದು ಹೊರಟ. ಅದನ್ನು ಕಂಡು ನಸುನಕ್ಕ ಅಚ್ಚು. ಅದ್ವಿಕ್, ಈ ಟರ್ಮಿನೇಷನ್ ಲೆಟರ್ ಏನು ಮಾಡಲಿ ಹಾಗಾದರೆ ಎಂದು ಕೂಗಿ ಕೇಳಿದಳು. ಇನ್ನೇನು ಮಾಡ್ತೀಯ? ಹರಿದು ಡಸ್ಟ್ಬಿನ್ಗೆ ಹಾಕು, ಬೇಗ ಬಾ ಎಂದು ಸಿಡುಕಿದಂತೆ ನುಡಿದು ಅಲ್ಲಿಂದ ಮುಂದೆ ನಡೆದ. ಅವನ ಮಾತು ಮುಗಿಯುವ ಮೊದಲೇ ಹರಿದು ಚೂರು ಮಾಡಿದ್ದ ಲೆಟರನ್ನು ಡಸ್ಟ್ಬಿನ್ಗೆ ಹಾಕಿ ಅವನ ಹಿಂದೆ ಹೆಜ್ಜೆ ಹಾಕಿದಳು ಅಚ್ಚರಿ. ಮಾಮ್, ನಾನು ಚಾಂಪ್ಗೆ ಹೊಸ ಬಟ್ಟೆ ಹಾಕ್ತೀನಿ ಎಂದಳು ಮೌನ. ತಮ್ಮ ಹಾಗೂ ಅಚ್ಚರಿ ಬರುವುದರ ಒಳಗೆ ದೇವರ ಕೋಣೆಯಲ್ಲಿ ಪೂಜೆಗೆ ರೆಡಿ ಮಾಡಿಕೊಳ್ಳುತ್ತಿದ್ದಳು ಧನ್ಯ. ಮೌನ ಅತ್ತೆ ಬಂದು ಅವನಿಗೆ ಬಟ್ಟೆ ಹಾಕ್ತಾರೆ, ನೀನು ಸುಮ್ಮನೆ ಅವನ ಜೊತೆ ಆಟ ಆಡು ಎಂದಳು ತನ್ನ ಕೆಲಸ ಮುಂದುವರಿಸುತ್ತಾ. ಆದರೆ ಹಬ್ಬಕ್ಕೆ ತಂದ ಹೊಸ ಬಟ್ಟೆಯನ್ನು ಮೈ ಮೇಲೆ ಹಾಕಿಕೊಳ್ಳದೆ ಎಷ್ಟೊತ್ತು ಎಂದು ಹಾಗೇ ಇರೋದು. ಮೆಲ್ಲಗೆ ಚಾಪೆ ಮೇಲೆ ಆಡುತ್ತಿದ್ದ 2 ವರ್ಷದ ಪುಟ್ಟ ಪೋರನ ಬಳಿ ಬಂದಳು ಮೌನ. ಹೇ ಚಾಂಪ್, ನೋಡು, ನಾನು ಹೊಸ ಬಟ್ಟೆ ಹಾಕಿಕೊಂಡಿದ್ದೇನೆ, ನೀನು ಮಾತ್ರ ಹಳೆ ಬಟ್ಟೆಯಲ್ಲೇ ಇದೆಯಾ ಎಂದು ತನ್ನ ನೆಟ್ಟೆಡ್ ಫ್ರಾಕನ್ನು ಹಿಂದೆ ಮುಂದೆ ಮಾಡಿ ತೋರಿಸಿದಳು. ಅವಳ ಕಡೆ ಪಿಳಿಪಿಳಿ ಕಣ್ಣು ಬಿಡುವ ಚಾಂಪ್ ತನ್ನ ಬಟ್ಟೆ ನೋಡಿಕೊಂಡು, ಮಾನ, ಈ ಬತ್ತೆ ಚೂಪರ್ ಅತ್ತೆ ಎಂದ. ಅವನ ಫೇವ್ರೆಟ್ ತಿಳಿ ನೀಲಿ ಬಣ್ಣದ ತುಂಬು ತೋಳಿನ ಟೀ ಶರ್ಟ್ ಬಿಚ್ಚಲು ಮನಸ್ಸಿಲ್ಲದವನು ಅವನು.
ಆರುಷ್ ಮಾತಿಗೆ ಒಂಥರ ಮುಖ ಮಾಡಿದ ಮೌನ. ಛೀ, ಗಲೀಜು ಆಗಿದ್ರು ಸೂಪರ್ ಇದೆ ಅಂತ ಹೇಳ್ತಾ ಇದೆಯಾ? ಬ್ಯಾಡ್ ಬಾಯ್ ನೀನು ಎನ್ನುತ್ತಾ ಅವನ ಬಟ್ಟೆ ಬಿಚ್ಚಲು ಬಂದಾಗ ಅವಳ ಕೈಗಳನ್ನು ಪರಚಿ ಬಿಟ್ಟ ಆರುಷ್. ಅಮ್ಮ ಎಂದು ಸಣ್ಣದಾಗಿ ಕನಲಿದ ಮೌನ ಅವನ ಕಡೆ ಸಿಟ್ಟಿನಿಂದ ನೋಡುತ್ತಾ, ಈಗ ನೀನು ಈ ಬಟ್ಟೆ ಬಿಚ್ಚುವುದಿಲ್ವಾ ಎಂದು ಬೆದರಿಸಿದಂತೆ ಕೇಳಿದಾಗ ನೋ ಎಂದು ಅಡ್ಡ ಅಡ್ಡ ತಲೆಯಾಡಿಸಿದ. ಅವನ ಕಡೆ ದುರುದುರು ನೋಡುವ ಮೌನ ಮೂಗು ಸುರುಸುರು ಮಾಡುತ್ತಾ ಅವನ ಬಳಿ ಬಂದವಳೆ ಅವನ ಶರ್ಟ್ಗೆ ತನ್ನ ಮೂಗು ಉಜ್ಜಿ ಬಿಟ್ಟಳು. ಇಲ್ಲವಾದರೆ ಅವನ ಬಟ್ಟೆ ಬಿಚ್ಚುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ನೀಟ್ನೆಸ್ ಅವನ ವೀಕ್ನೆಸ್ ಎಂದು ಚೆನ್ನಾಗಿ ಬಲ್ಲಲು ಆಕೆ. ಅವಳ ಚೇಷ್ಟಿಗೆ ಅವನಿಗೆ ಅದೆಷ್ಟು ಸಿಟ್ಟು ಬಂತು ಎಂದರೆ ಅವನ ದುಂಡು ಮುಖ ಅರೆ ನಿಮಿಷದಲ್ಲಿ ಕೆಂಪಾಗಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡವನು ಸಿಟ್ಟಿನಲ್ಲಿ ಅವಳನ್ನು ನೋಡುತ್ತಾ ಜೋರಾಗಿ ಅಳಲು ಶುರು ಮಾಡಿದ. ಮೋನಾ, ಏನು ಮಾಡಿದೆ ಚಾಂಪ್ಗೆ ಎಂದು ಧನ್ಯ ಗದರುತ್ತಾ ತಮ್ಮ ಬಳಿ ಬರುತ್ತಿರುವುದು ಕಂಡು ಅಲ್ಲಿಂದ ಕಾಲ್ಗೆತ್ತಳು ಜಾನೆ ಮೌನ. ಅಮ್ಮನ ಕೈಗೆ ಸಿಕ್ಕರೆ ಹಬ್ಬದ ದಿನ ಕೇಳದೆಯೇ ಹುಡುಗರೆ ಸಿಗುವುದು ಎಂದು ಅವಳಿಗೆ ಗೊತ್ತಿತ್ತು. ಅಷ್ಟರಲ್ಲಿ ಅಚ್ಚು ಸಹ ಅವಸರದಲ್ಲಿ ಮನೆಯೊಳಗೆ ಬಂದಳು. ಹರು, ಏನಾಯಿತು? ಎಷ್ಟು ಜೋರಾಗಿ ಅಳ್ತಾ ಇರೋದು ನೀನು ಎನ್ನುತ್ತಾ ಮಗುವಿನ ಬಳಿ ಬಂದು ಮಗುವನ್ನು ತನ್ನ ತೋಳಿಗೆರೆಸಿಕೊಂಡಳು. ಅಚ್ಚು, ಮೋನಾ ಏನೋ ಕಿತಾಪತಿ ಮಾಡಿ ಹೋಗಿದ್ದಾಳೆ, ಅವಳನ್ನು ಸ್ವಲ್ಪ ಸಮಾಧಾನ ಮಾಡು ಪ್ಲೀಸ್ ಎಂದಳು ಧನ್ಯ. ಮಗಳು ಮಾಡಿದ ತರಲೆಗೆ ಮಾಡುತ್ತಿದ್ದ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದರಿಂದ ಅವಳಿಗೆ ಬೇಸರವಾಗಿತ್ತು. ಸರಿ ಅತ್ತಿಗೆ ಎಂದು ಮಗನನ್ನು ತನ್ನ ರೂಮಿಗೆ ಎತ್ತಿಕೊಂಡು ನಡೆದಳು ಅಚ್ಚು. ಏನು ಮಾಡಿದಳು ಮೌನ ನಮ್ಮ ಚಿನ್ನಿಗೆ ಎಂದು ಮಗನ ಕಣ್ಣೀರು ಒರೆಸಿ ಕೇಳುವಾಗ, ಮಮ್ಮ ಈ ಬಾತೆ ಬೇಡ ನನಗೆ ಎಂದು ತನ್ನ ಅಳು ನಿಲ್ಲಿಸದೆ, ಸರಿ, ಈ ಬಟ್ಟೆ ಬೇಡ ಅಂದರೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ತೀನಿ ಎಂದು ಬೆಡ್ ಮೇಲೆ ಕೂರಿಸುವ ಹೊತ್ತಿಗೆ, ಅತ್ತೆ ಈ ಬಟ್ಟೆ ಹಾಕಿ ಎಂದು ಕೈಯಲ್ಲಿ ಹೊಸ ಬಟ್ಟೆ ಹಿಡಿದು ಅಚ್ಚು ಬಳಿ ಓಡಿ ಬಂದಳು ಮೌನ. ಅವಳ ಮುಖ ಕಂಡೊಡನೆ ಮಗು ತನ್ನ ಅಳು ಜೋರು ಮಾಡಿತು. ಹೇ ಮೌನ, ಏನು ಮಾಡಿದೆ ನಮ್ಮ ಮಗುವಿಗೆ ಎಂದು ಬೆದರಿಸಿದಂತೆ ಕೇಳಿ, ಚಿನ್ನಿ ಮಾವ ಬಂದಮೇಲೆ ಈ ಮೌನನ ಹೊಡೆಸೋಣ, ಈಗ ಅಳಬಾರ್ದು ಎಂದು ಸಮಾಧಾನ ಮಾಡುತ್ತಾ ಮಗುವಿನ ಬಟ್ಟೆ ಬದಲಾಯಿಸಿದಳು ಅಚ್ಚರಿ. ಮಮ್ಮ ಮಾನ ಮೂದು ನನ್ನ ಬಾತೇಕ ವಚಿಬಿಟ್ಟಳು ಎಂದು ತನ್ನ ಮುಂದೆ ನಿಂತಿದ್ದ 6 ವರ್ಷದ ಮುದ್ದುಗೊಂಬೆ ಮೌನ ಕಡೆ ಕೈ ತೋರಿಸಿದ ದೂರಿದವನ ಅಳು ಹೆಚ್ಚಾಗಿದ್ದನ್ನು ಕಂಡು ಕಿಲಕಿಲ ನಕ್ಕು ಬಿಟ್ಟಳು ಮೌನ. ಅತ್ತೆ ಬಾ, ಹೊಸ ಬಟ್ಟೆ ಹಾಕ್ತೀನಿ ಅಂದರೆ ನನಗೆ ಬೇಡ ಅಂತ ಹಠ ಮಾಡ್ತಿದ್ದ, ಅದಕ್ಕೆ ಅವನ ಬಟ್ಟೆಗೆ ಮೂಗುಜ್ಜಿ ಬಿಟ್ಟೆ ಎಂದು ಗುಳ್ಳೆಂದು ನಕ್ಕಳು. ಇನ್ನು ಆರುಷ್ ಸುಮ್ಮನಿರುವನೆ ಬೆಡ್ ಮೇಲೆ ಬಿದ್ದು ಹೊರಳಾಡುತ್ತಾ ತನ್ನ ಅಳು ಜೋರು ಮಾಡಿದ. ಆರುಷ್, ಹಠ ಮಾಡಬೇಡ ಮಗನೇ, ಅವಳು ನಿನ್ನ ಅಳಿಸುವುದಕ್ಕೆ ಅಂತಲೇ ಹಾಗೆ ಮಾಡಿರೋದು, ಈಗ ಹೊಸ ಬಟ್ಟೆ ಹಾಕಿದ್ದೀನಿ ಅಲ್ವಾ ಎಂದು ಹಾಸಿಗೆ ಮೇಲೆ ಹೊರಳಾಡುತ್ತಿದ್ದ ಮಗನನ್ನು ಒಲಿಸಲು ನೋಡಿದಳು. ಬಟ್ ಅದಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅವಳ ಪಾಲಿಗೆ. ಕಿವಿಯಲ್ಲಿ ರಕ್ತ ಬರುವಷ್ಟು ಜೋರಾಗಿ ಅಳುತ್ತಿರುವುದು ಕಂಡು ಅಲ್ಲಿಗೆ ಓಡಿ ಬಂದ ಅದ್ವಿಕ್. ಏನು ಮಾಡಿದ್ರಿ ನನ್ನ ಚಾಂಪ್ಗೆ? ಮೋನಾ, ನೀನು ಇದೇ ರೀತಿ ನನ್ನ ಚಾಂಪ್ಗೆ ಇರಿಟೇಟ್ ಮಾಡ್ತಿದ್ರೆ ಅಕ್ಕನಿಗೆ ಹೇಳಿ ನಿನ್ನನ್ನು ಹಾಸ್ಟೆಲ್ಗೆ ಹಾಕ್ತೀನಿ ಎಂದು ಉಸಿಗದರಿ ಬೆಡ್ ಮೇಲೆ ಒದ್ದಾಡುತ್ತಿದ್ದ ಮಗುವನ್ನು ತನ್ನ ತೆಕ್ಕೆಗೆತ್ತಿಕೊಂಡ. ಚಾಂಪ್, ಅತ್ತೆಗೆ ಹೇಳಿ ಅವಳಿಗೆ ಬರೆ ಹಾಕಿಸ್ತೀನಿ, ನೀನು ಅಳಬೇಡ ಎಂದು ಮುದ್ದು ಮಾಡುತ್ತಾ ನುಡಿಯುವಾಗ ಆದಿಕ್, ನಾನು ಚಾನ ಮಾಡಬೇಕು ಎಂದು ವಾಶ್ರೂಮ್ ಕಡೆ ಕೈ ತೋರಿಸಿದ ಆರುಷ್. ಅಚ್ಚು, ದೊಡ್ಡಪ್ಪನಿಗೆ ಕಾಲ್ ಮಾಡ್ತಿದ್ದಾರಂತೆ, ಕಾಲ್ ಮಾಡಿ ಅವರ ಜೊತೆ ಮಾತಾಡು ಎಂದು ಎಚ್ಚರಿಸಿ ಆದ್ವಿಕ್ ಮಗುವಿಗೆ ಸ್ನಾನ ಮಾಡಿಸಲು ತನ್ನ ರೂಮಿಗೆ ನಡೆದ. ಅವನು ಹೋದ ಕಡೆ ನೋಡುತ್ತಾ ನಿಂತ ಅಚ್ಚರಿಯ ಮನಸ್ಸು ಭಾವುಕತೆಯಿಂದ ನರಳಿತು. ನೀಟ್ನೆಸ್ ವಿಷಯಕ್ಕೆ ಬಂದರೆ ತನ್ನ ಅಪ್ಪನನ್ನು ಹಿಂದಿಕ್ಕುವ ತನ್ನ ಮಗನನ್ನು ಕಂಡು ಅವಳಿಗೆ ರಾಮ್ ನೆನಪಾದರು. ರಾಮ್, ನಾನು ನಿಮ್ಮಿಂದ ತುಂಬ ದೂರ ಬಂದಿದ್ದೇನೆ, ಆದರೂ ಒಂದೇ ಒಂದು ನಿಮಿಷವು ನನ್ನಲ್ಲಿರುವ ನಿನ್ನ ನೆನಪುಗಳನ್ನು ದೂರ ಮಾಡುವುದಕ್ಕೆ ನನ್ನಿಂದ ಈ ಕ್ಷಣದವರೆಗೂ ಆಗಲಿಲ್ಲ. ನನ್ನ ಉಸಿರು ನಿಲ್ಲುವವರೆಗೂ ನಿಮ್ಮ ನೆನಪುಗಳನ್ನು ನನ್ನ ಹೃದಯದಿಂದ ಅಳಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸುತ್ತದೆ ಎಂದು ನುಡಿದವಳ ಹೃದಯ ಭಾರವಾಯಿತು. ತಾನು ಕ್ಷಮೆಯ ರೂಪದಲ್ಲಿ ರಾಮ್ಗೆ ಕೊಟ್ಟು ಬಂದ ಶಿಕ್ಷೆ ಕಣ್ಣ ಮುಂದೆ ಸುಳಿದು ಅವಳು ಮೌನವಾದಳು. ಅತ್ತೆ, ತಾತ ಕಾಲ್ ಮಾಡ್ತಿದ್ದಾರೆ ಎಂದು ಎಚ್ಚರಿಸಿದಳು ಮೌನ. ಬೆಡ್ ಮೇಲಿದ್ದ ಅವಳ ಫೋನ್ ರಿಂಗ್ ಆಗುತ್ತಿದ್ದರೂ ಕಿವಿ ಕೇಳದಂತೆ ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಅಚ್ಚುಗೆ ಈಗ ಎಚ್ಚರವಾಯಿತು. ಓ ಸಾರಿ ಮೌನ ಎಂದವಳು ವಿಡಿಯೋ ಕಾಲ್ ರಿಸೀವ್ ಮಾಡಿದೊಡನೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಗಳೇ ಎಂದು ವಿಶ್ ಮಾಡಿದ್ದರು ನರೇಂದ್ರ. ಥ್ಯಾಂಕ್ಸ್ ಮಾವ ಎಂದವಳು ನಿಮಗೂ ಆಂಟಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂದು ತಾನು ವಿಶ್ ಮಾಡಿದಳು ಮುದ್ದಾಗಿ. ರೀ, ನಿಮ್ಮ ಮಾವ ಸೊಸೆ ಮಾತು ಮುಗಿದಿದ್ರೆ ನಾನು ನನ್ನ ಚಾಮ್ ಜೊತೆ ಮಾತಾಡಬೇಕು, ಮಗುನ ಕೂಗುವುದಕ್ಕೆ ಹೇಳಿ ಎಂದರು ಮೀನಾಕ್ಷಿ. ಅಚ್ಚು ಮೇಲೆ ಅವರಿಗಿದ್ದ ಸಿಟ್ಟು ಅಸಮಾಧಾನ ಕರಗಿ ತುಂಬ ಸಮಯವೇ ಹುರುಳಿದ್ದರು ಅವಳ ಜೊತೆ ಬಿಗುವಾಗಿ ವರ್ತಿಸುವ ಮೀನಾಕ್ಷಿಯವರು ಆರುಷ್ನನ್ನು ಮಾತ್ರ ತಮ್ಮ ಸ್ವಂತ ಮೊಮ್ಮಗನಂತೆ ಕಾಣುತ್ತಿದ್ದರು. ಅವರ ಮಾತಿಗೆ
ಮುನಿಸಿನಿಂದ ನರೇಂದ್ರ ಅವರ ಕಡೆ ನೋಡುವ ಅಚ್ಚು, ಮಾವ, ನೀವೀಗ ತಾನೇ ಕಾಲ್ ಮಾಡಿದಲ್ವೇ, ಇನ್ನು ಒಂದೇ ಒಂದು ಮಾತು ಮಾತಾಡಿಲ್ಲ, ಆಗಲೇ ನೋಡಿ ನಿಮ್ಮ ಹೆಂಡತಿಗೆ ಹೇಗೆ ಮಾತಾಡ್ತಾ ಇದ್ದಾರೆ ಎಂದು ದೂರಿನ ದನಿ ತೆಗೆದಳು ಅಚ್ಚು. ಈಗ ಅವರಿಗೆ ಮಗಳಾಗಿದ್ದರಿಂದ ಹಾಗೆ ರೇಗಿಸ್ತಿದ್ದಳು. ಮೂತಿ ಮುರಿದ ಮೀನಾಕ್ಷಿಯವರು, ನೀವು ನಿಮ್ಮ ಕೆಲಸಕ್ಕೆ ಬಾರದ ಮಾತು ಶುರು ಮಾಡಿದರೆ ಈ ಜನ್ಮಕ್ಕೆ ಮುಗಿಯೋದಿಲ್ಲ. ಸುಮ್ಮನೆ ನನಗೆ ಹಬ್ಬದ ದಿನ ಸಿಟ್ಟು ಬರೆಸ್ಬೇಡ, ನನ್ನ ಮೊಮ್ಮಗನನ್ನು ಕೂಗು ಎಂದರು ಧಮಕಿ ಹಾಕುವಂತೆ. ಈಗ ಇನ್ನಷ್ಟು ಮುಖ ಊದಿಸಿದ ಅಚ್ಚು, ನಿಮಗೆ ಮೊಮ್ಮಗ ಮಾತ್ರ ಬೇಕಾಗಿರೋದು, ನಾನು ಅವತ್ತು ಬೇಡ ಇವತ್ತು ಬೇಡ ಎಂದಳು ಬೇಸರದಲ್ಲಿ. ಮಡದಿಯಾಗುವ ಅಚ್ಚು ಮಾತು ಗಂಭೀರವಾಗುವ ಮುನ್ನವೇ ಎಚ್ಚೆತ್ತ ನರೇಂದ್ರ ಅವರು, ಅಚ್ಚು ಎಲ್ಲಿದ್ದಾನೆ ಚಾಂಪ್, ಮಲಗಿದ್ದಾನ ಎಂದು ಪ್ರಶ್ನೆ ಮಾಡುವಾಗ ಇಂದಿನಿಂದ ಅಚ್ಚರಿ ಕೊರಳಿಗೆ ಜೋತು ಬೀಳುವ ಮೌನ. ತಾತ, ಅವನ ಹಬ್ಬದ ದಿನ ಹೊಸ ಬಟ್ಟೆ ಹಾಕುವ ಅಂದರೆ ಹಠ ಮಾಡ್ತಿದ್ದ, ಅದಕ್ಕೆ ನಾನು ಅವನ ಬಟ್ಟೆಗೆ ಮೂಗು ಉಜ್ಜಿಬಿಟ್ಟೆ. ಅದಕ್ಕೆ ರಂಪಾಟ ಮಾಡಿ ಮಾಮನ ಕೈಯಲ್ಲಿ ನನ್ನ ಬಯಸಿ ಈಗ ಮತ್ತೆ ಸ್ನಾನ ಮಾಡೋದಕ್ಕೆ ಹೋಗಿದ್ದಾನೆ ಎಂದು ಆರುಷ್ನನ್ನು ಆಡಿಕೊಂಡು ಕಿಲಕಿಲಾನೆ ನಕ್ಕಳು ಮೌನ. ಹೇ ಗಯ್ಯಾಳಿ, ಮಗುವನ್ನು ಅನ್ಯಾಯವಾಗಿ ಹಬ್ಬದ ದಿನ ಅಳಿಸಿಬಿಟ್ಟೆ ನೀನು ಎಂದು ಉಸಿಗದರಿದ್ದರು ಮೀನಾಕ್ಷಿ. ಹಾಂ, ಅವನು ನನ್ನ ಕೈಯನ್ನು ಹೇಗೆ ಪರಚಿ ಗಾಯ ಮಾಡಿದ್ದಾನೆ ಗೊತ್ತಾ ಅಜ್ಜಿ ನಿಂಗೆ ಎಂದು ತಾನು ಸಹ ಜೋರು ಮಾಡಿದ್ದಳು ಮೌನ. ತನ್ನ ಕೈ ಮುಂದೆ ಆರುಷ್ ಪರಚಿದನ್ನು ತೋರಿಸುತ್ತಾ, ನೀನು ಚೇಷ್ಟೆ ಮಾಡಿದ್ದಕ್ಕೆ ತಾನೆ ಅವನು ಪರಚಿದ್ದು ಎಂದು ಮೊಮ್ಮಗನನ್ನು ಬಿಟ್ಟು ಕೊಡದೆ ಮೀನಾಕ್ಷಿ ಮಾತನಾಡಿದರು. ಹಾಂ ದೊಡ್ಡಮ್ಮ, ಸರಿಯಾಗಿ ಹೇಳ್ತಾ ಇದ್ದೀರಾ, ನಾನು ಸುಮ್ಮನಿರು, ಅವನನ್ನು ತೀಟೆ ಮಾಡಬೇಡ ಅಂತ ವಾರ್ನ್ ಮಾಡಿದ್ರು ತನ್ನ ಕೆಲಸ ತಾನು ಮಾಡಿದಾಳೆ ಎಂದು ಧನ್ಯ ಸಹ ತನ್ನ ತರಲೆ ಮಗಳನ್ನು ದೂರಿದ್ದಳು. ಆರುಷ್ ತುಂಬ ಒಳ್ಳೆಯ ಮಗು ಆಗಿತ್ತ. ಮುಂದೆ ಆಟದ ಸಾಮಾನುಗಳನ್ನು ಹಾಕಿ ಕೂರಿಸಿಬಿಟ್ಟರೆ ಅವುಗಳ ಜೊತೆ ಆಡುತ್ತಾ ತನ್ನ ಪಾಡಿಗೆ ತಾನು ಇರುತ್ತಿದ್ದ, ಯಾವುದೇ ಕಿರಿಕಿರಿ ಇಲ್ಲದೆ. ಇದೇ ಕಾರಣಕ್ಕೆ ಅಚ್ಚು ನೆಮ್ಮದಿಯಾಗಿ ಆದ್ವಿಕ್ ಜೊತೆ ಹೋಟೆಲ್ಗೆ ಹೋಗುತ್ತಿದ್ದದು. ಮಾವ ಅಮ್ಮನ ಜೊತೆ ಅಜ್ಜಿ ಸಹ ಗದರಿದ್ದು ಕಂಡು ಮುಖ ಊದಿಸಿದ ಮೌನ ಒಂದು ಕಡೆ ಕೈ ಕಟ್ಟಿ ನಿಂತು ಬಿಟ್ಟಳು ಸಿಟ್ಟು ಮಾಡಿಕೊಂಡು. ಆರುಷ್ ವಿಷಯಕ್ಕೆ ಬಂದರೆ ಎಲ್ಲರೂ ಅವಳನ್ನು ಗದರುತ್ತಿದ್ದವರೇ ಅಲ್ಲವೇ. ಮೂತಿ ಮುಂದೆ ಮಾಡಿ ತನ್ನಿಂದ ತುಸು ದೂರದಲ್ಲಿ ನಿಂತಿದ್ದ ಮೌನ ಕೈ ಹಿಡಿದು ಎಳೆದು ತಂದು ತನ್ನ ತೊಡೆ ಮೇಲೆ ಕೂರಿಸಿಕೊಂಡಳು ಅಚ್ಚು. ನಿಮ್ಮ ಮುದ್ದಿನಿಂದಲೇ ಆರುಷ್ ಇಷ್ಟೊಂದು ಹಠ ಮಾಡುವುದನ್ನು ಕಲಿತಿರೋದು. ಅದೇ ನಮ್ಮ ಮೌನ ನೋಡಿ, ಯಾರು ಹೇಗೆ ಹೇಳಿದರೆ ಹಾಗೆ ಕೇಳ್ತಾಳೆ, ಗುಡ್ ಗರ್ಲ್ ಇದ್ದಾಳೆ ಎಂದಳು ಹನೆ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಕಿವಿಯಿಂದ ಸರಿಸುತ್ತ. ಅತ್ತೆಯಾದರೂ ತನ್ನ ಪರ ವಹಿಸಿದ್ದನ್ನು ಕಂಡು ತುಸು ಸಮಾಧಾನಗೊಂಡ ಮೌನ ಅಚ್ಚು ಎದೆಗೂಡಿನಲ್ಲಿ ಇನ್ನಷ್ಟು ಹುದುಗಿಕೊಂಡಳು. ಅವಳ ಹುಸಿ ಮುನಿಸು ಕಂಡು ಎಲ್ಲರೂ ನಗುತ್ತಿದ್ದಾಗ, ತಾತ, ಮಾನ ನನ್ನ ಬಾತೆಗೆ ಮೂದು ವಚಿಬಿಟ್ಟಳು ಎಂದು ದೂರಿದ ಆರುಷ್ ಆದ್ವಿಕ್ ಸ್ನಾನ ಮಾಡಿಸಿ ನೇರವಾಗಿ ಅಚ್ಚರಿ ರೂಮಿಗೆ ಮಗುವನ್ನು ಕರೆದುಕೊಂಡು ಬಂದಾಗ ಇದು ಕಂಡಿತು. ಹಾಂ, ಎಲ್ಲರೂ ಬೈದ್ರಿ ಚಾಂಪ್ ಅವಳಿಗೆ ಎನ್ನುವಾಗ ಮೆತ್ತನೆಯ ಟವಲ್ನಲ್ಲಿ ಸುತ್ತಿ ತಂದಿದ್ದ ಮಗುವನ್ನು ಅಚ್ಚು ಕೈಗೆ ಕೊಡುವ ಆದ್ವಿಕ್, ದೊಡ್ಡಮ್ಮ, ಮೊನ್ನೆ ಕಾಲ್ ಮಾಡಿದಾಗ ಹಬ್ಬಕ್ಕೆ ನೀವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ಬರಲಿಲ್ಲ ಎಂದ ಗಂಭೀರವಾಗಿ. ನರೇಂದ್ರ ಅವರ ತಮ್ಮನ ಮಕ್ಕಳು ಧನ್ಯ ಮತ್ತು ಆದ್ವಿಕ್. ಅವರ ತಂದೆ ಮನಾಲಿಯಲ್ಲಿ ಹೋಟೆಲ್ ಬಿಸ್ನೆಸ್ ಶುರು ಮಾಡಿ ಅಲ್ಲೇ ಸೆಟಲ್ ಆಗಿದ್ದರಿಂದ ಆದ್ವಿಕ್ ಮತ್ತು ಧನ್ಯ ಸಹ ಅಲ್ಲೇ ಸೆಟಲ್ ಆಗಿದ್ದರು. ಅಚ್ಚು ಕೆಲಸದ ಸಲುವಾಗಿ ಮನಾಲಿಗೆ ಹೋಗುವ ನಿರ್ಧಾರ ಮಾಡಿದಾಗ ನರೇಂದ್ರ ಅವರು ತಮ್ಮ ಮಕ್ಕಳ ಜೊತೆ ಮನಾಲಿಯಲ್ಲಿ ಉಳಿದು ಬೇಕಾದರೆ ಅವರದೇ ಹೋಟೆಲ್ನಲ್ಲಿ ಕೆಲಸ ಮಾಡಬಹುದೆಂಬ ಕಂಡೀಷನ್ ಹಾಕಿ ಅಚ್ಚುವನ್ನು ಮನಾಲಿಗೆ ಕಳಿಸಿಕೊಟ್ಟಿದ್ದರು. ಅಚ್ಚು ಸಹ ಅವರ ಮಾತಿಗೆ ಒಪ್ಪಿ ಮನಾಲಿಗೆ ಬಂದಿದ್ದಳು. ನೆಕ್ಸ್ಟ್ ಮಂತ್ ನಿನ್ನ ಬರ್ತ್ಡೇ ಇದೆ ಅಲ್ವೇ ಆದ್ವಿಕ್, ಆಗ ಬರ್ತೀವಿ ಕಣೋ, ನಂದನ್ ಮತ್ತು ಸಂಪೂರ್ಣ ಸಹ ಚಾಂಪನ್ ನೋಡೋದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಎಂದರು ನರೇಂದ್ರ. ಕಳೆದುಕೊಂಡ ಮಗನನ್ನು ಆದ್ವಿಕ್ನಲ್ಲಿ ಕಾಣಲು ಶುರು ಮಾಡಿದ್ದರಿಂದ ಅವರು ಹಾಗೆ ಅಂದರು. ಹಾಂ, ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿಬಿಡ್ತೀರಾ. ನಮಗೆ ಅಪ್ಪ ಅಮ್ಮ ಇಲ್ಲ ಅಂತ ಗೊತ್ತಿದ್ರು ನಮಗೆ ಹತ್ತಿರ ಆಗುವ ಸಣ್ಣ ಪ್ರಯತ್ನ ಮಾಡೋದಿಲ್ಲ ಎಂದು ಅಸಮಾಧಾನದಿಂದ ಗೊಣಗಿ ಆದ್ವಿಕ್ ಅಲ್ಲಿಂದ ಹೊರಟು ಬಿಟ್ಟ. ಕಾಲ್ ಮಾಡಿದ ಪ್ರತಿ ಸಲ ನೀವಲ್ಲಿ ಒಂಟಿಯಾಗಿ ಸಾಧಿಸುವುದಾದರೂ ಏನು, ಬಂದು ಬಿಡಿ ಇಲ್ಲಿಗೆ, ಈಗ ನಮಗೆ ನಿಮ್ಮ ಪ್ರೀತಿ ಅಗತ್ಯ ಇದೆ ಎಂದು ಮನವಿ ಮಾಡಿದ್ರು ಅವರು ಕಿವಿಗೋಡದೆ ಹೋದರಲ್ಲ ಎನ್ನುವ ಬೇಸರ ಅವನಿಗೆ. ಅವನ ನಡೆಗೆ ನರೇಂದ್ರ ಹಾಗೂ ಮೀನಾಕ್ಷಿ ಅವರ ಮೊಗ ಮಂಕಾಗಿದ್ದನ್ನು ಕಂಡು, ದೊಡ್ಡಪ್ಪ, ಅವನ ಬುದ್ಧಿ ಗೊತ್ತಲ್ವೇ, ಮೃದುವಾಗಿ ಮಾತಾಡುವುದಕ್ಕೆ ಬರೋದಿಲ್ಲ, ಯಾ ಹಿಡಿಯಟ್ಗೆ, ನೀವು ಬೇಜಾರು ಮಾಡಿಕೊಳ್ಬೇಡಿ, ಅವನು ನಿಮ್ಮ ಮೇಲಿನ ಕಾಳಜಿಯಿಂದ ಹೀಗೆಲ್ಲ ಮಾತಾಡ್ತಾನೆ ಎಂದು ಸಮಾಧಾನ ಮಾಡಿದಳು ಧನ್ಯ. ದಟ್ಟ ಉಸಿರನ್ನು ಹೊರಹಾಕಿದ ನರೇಂದ್ರ ಅವರು, ನನಗೂ ಅರ್ಥವಾಗುತ್ತೆ ಧನ್ಯ, ಬಟ್ ನಮ್ಮನೆ ನಮ್ಮ ಊರು ಬಿಟ್ಟು ಬರುವುದು ಅಂದರೆ ಸುಲಭದ ಕೆಲಸ ಅಲ್ಲ ಕಣೋ, 1000 ನೆನಪು ಬೆಸೆದಿರುತ್ತೆ. ಅವನೇನಾದರೂ ಅಂದುಕೊಳ್ಳಲಿ, ನಾನು ಮತ್ತು ನನ್ನ ಹೆಂಡತಿ ಕೊನೆ ಹೆಸರು ಎಳೆಯುವುದು ಇದೇ ಮನೆಯಲ್ಲಿ ಎಂದರು ತುಸು ಭಾವುಕರಾಗಿ. ಮಾವ ಪ್ಲೀಸ್, ಈಗ ಸಾವಿನ ಮಾತು ಏನಕ್ಕೆ,
ಇನ್ನು ನೀವು ನಿಭಾಯಿಸಬೇಕಾಗಿರೋ ಜವಾಬ್ದಾರಿಗಳು ಸಾಕಷ್ಟಿವೆ, ಅದನ್ನೆಲ್ಲ ಪೂರ್ತಿ ಮಾಡಬೇಕು. ಆಮೇಲೆ ಇಂಥ ಮಾತೆಲ್ಲ ಎಂದು ರೇಗಿದ್ದಳು ಅಚ್ಚರಿ. ಹಾಂ, ಮಗನ ಮದುವೆ ಮಾಡಬೇಕು, ಧನ್ಯಗೆ ಇನ್ನೊಂದು ಪಾಪು ಆಗಬೇಕು, ನನ್ನ ಚಾಂಪ್ ದೊಡ್ಡವನಾಗುವುದನ್ನು ನೋಡಬೇಕು, ಇವನ್ನೆಲ್ಲ ಪೂರ್ತಿ ಮಾಡಿಯೇ ನಾನು ಸಾಯೋದು ಎಂದರು ಮುಖದಲ್ಲಿ ತಿಳಿನಗೆ ತಂದುಕೊಂಡು. ಅದನ್ನು ಕಂಡು ನಸುನಕ್ಕ ಅಚ್ಚು. ಸರಿ ಮಾವ, ಈಗ ಪೂಜೆಗೆ ತಡವಾಗ್ತಿದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದಳು. ಬೆಳಿಗ್ಗೆ ಹೋಟೆಲ್ ಸ್ಟಾಫ್ಸ್ ಕಡಿಮೆ ಬಂದಿದ್ದಾರೆ ಎಂದು ಆತ್ವಿಕ್ ಜೊತೆ ಅಚ್ಚರಿ ಸಹ ಹೋಟೆಲ್ಗೆ ಹೋಗಿದ್ಲು. ನಂತರ ಮಗನಿಗೆ ಬೇರೆ ಬಟ್ಟೆ ತೊಡಿಸಿ ರೆಡಿ ಮಾಡಿದ ಅಚ್ಚು ಈಗಾಗಲೇ ಪುಟ್ಟ ಗೌರಿ ಗಣೇಶನನ್ನು ಕೂರಿಸಿ ಪೂಜೆಗೆ ರೆಡಿ ಮಾಡಿದ್ದ ಧನ್ಯ ಜೊತೆ ಸೇರಿ ಪೂಜೆ ಮುಗಿಸಿದಳು. ಮುಂಬರುವ ಸಂಕಷ್ಟಗಳನ್ನು ಎದುರಿಸಲು ಸದಾ ನಮ್ಮ ಜೊತೆಯಲ್ಲಿದ್ದು ಕುಗ್ಗದಂತೆ ಮುನ್ನಡೆಸು ಭಗವಂತ ಎಂದು ಬೇಡಿಕೊಂಡಿದ್ದಳು ತನ್ನ ಪುಟ್ಟ ಮಗನ ಜೊತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ರಾಮ್ ಮನಸ್ಸು ಮತ್ತೆ ಹಳೆಯದನ್ನೆಲ್ಲ ನೆನೆದು ಮರುಗಿದ್ದರ ಜೊತೆ ನಮ್ಮ ಕಂದನನ್ನು ಕೊಂದೆ ಎಂಬ ಪಶ್ಚಾತ್ತಾಪ ಅವನನ್ನು ಹಿಂಸಿಸಿ ಇಪ್ಪೆ ಮಾಡಿಬಿಟ್ಟಿತ್ತು. ತಾನು ಹೋದ ಮೀಟಿಂಗ್ ಸಹ ಕ್ಯಾನ್ಸಲ್ ಮಾಡಿಕೊಂಡು ಮನೆಗೆ ಬಂದು ಬಿಟ್ಟಿದ್ದ. ತಲೆ ಸಿಡಿದು ಹೋಗುವಂತೆ ಆಗತೊಡಗಿದಾಗ ಎಲ್ಲಿಗಾದರೂ ಲಾಂಗ್ ಡ್ರೈವ್ ಹೋಗಿ ಬರಬೇಕು ಎಂದು ತನ್ನ ಕಾರ್ ಕೀ ಹುಡುಕುತ್ತಿದ್ದಾಗ ರಾಮ್ ಎಂಬ ಅಪ್ಯತೆ ತುಂಬಿದ ದನಿ ಕೇಳಿಸಿತು. ಹಿಂದೆ ತಿರುಗಿ ನೋಡಿದವನ ಮುಖದಲ್ಲಿ ಪುಟ್ಟ ನಗು ಮೂಡಿತು ರಘುರಾಮ್ ಅವರನ್ನು ಕಂಡು. ಅಪ್ಪ, ಇದೇನಿದು, ಒಂದು ಮಾತು ಹೇಳದೆ ಬಂದು ಬಿಟ್ಟಿದ್ದೀರಾ? ಅಮ್ಮ ಮತ್ತು ಆರವ್ ಹೇಗಿದ್ದಾರೆ ಎಂದು ವಿಚಾರಿಸುತ್ತಾ ಅವರಿಗೆ ಪುಟ್ಟ ಅಪ್ಪುಗೆ ಕೊಟ್ಟಾಗ ಆ ತಂದೆ ಜೀವಕ್ಕೆ ಆದ ಹಿಂಸೆ ಅಷ್ಟಿಷ್ಟಲ್ಲ. ಮನೆ ಮಗನೇ ದೂರದ ಅತಿಥಿಯಾಗಿದ್ದು ಕಂಡು ಅವರಿಗೆ ನೋವಾಯಿತು. ರಾಮ್, ಇನ್ನು ಎಷ್ಟು ದಿನ ಹೀಗೆ ಅಂತ, ಹೀಗೆ ನಮ್ಮಿಂದ ದೂರ ಇದ್ದು ಒಂಟಿಯಾಗಿ ಇರ್ತೀಯ? ನೇರವಾಗಿ ತಾವು ಬಂದ ವಿಷಯ ಮಾತನಾಡತೊಡಗಿದರು. ರಾತ್ರಿ ಆರತಿಯವರು ರಾಮ್ ಮತ್ತೆ ಯಾವಾಗ ಮನೆಗೆ ವಾಪಸ್ ಬರುವಂತೆ ಆಗುವುದೋ ಎಂದು ನೊಂದು ಕಣ್ಣೀರಾಕಿದ್ದರಿಂದ ಇಂದು ನೇರವಾಗಿ ಅವನ ಜೊತೆ ಮಾತಾಡಲು ಬಂದಿದ್ದರು ರಘುರಾಮ್. ನನ್ನ ಜೀವನ ಏನಾಗಿದೆ ಅಪ್ಪ, ಒಂಟಿಯಾಗಿದ್ದರೂ ಆರಾಮವಾಗಿ ಇದ್ದೇನೆ ಎಂದ ತನ್ನಗೆ. ರಾಮ್, ಪ್ಲೀಸ್ ಕಣೋ, ಸಾಯುವ ಕಾಲದಲ್ಲಿ ಬಾಳಿ ಬದುಕಬೇಕಾದ ಮಗನ ಜೀವನ ನಿಂತ ನೀರಾಗಿ ಹೋಯಿತು ಎನ್ನುವ ಕೊರಗು ಕೊಡಬೇಡ ನಮಗೆ ಎಂದು ಮನವಿ ಮಾಡಿದರು ವೇದನೆ ತುಂಬಿದ ದನಿಯಲ್ಲಿ. ಅಪ್ಪ ಪ್ಲೀಸ್, ಅದೇನು ಹೇಳಬೇಕು ಅಂತ ಇಲ್ಲಿಗೆ ಬಂದಿದ್ದೀರೋ ಅದು ನೇರವಾಗಿ ಹೇಳಿ ಎಂದ. ಅಚ್ಚರಿಯನ್ನು ಮರೆತು ನೀನು ಬೇರೆ ಮದುವೆ ಆಗಬೇಕು ಎನ್ನುತ್ತಿದ್ದವರ ಮುಂದಿನ ಮಾತು ತಡೆಯುವಂತೆ. ಅದೀ ಜನ್ಮದಲ್ಲಿ ಸಾಧ್ಯವಿಲ್ಲ ಅಪ್ಪ. ನನ್ನ ಹಾಳಾದ ಜೀವನ ನಿಮ್ಮ ನೆಮ್ಮದಿಯನ್ನು ಕಿತ್ತು ತಿನ್ನುತ್ತಿದೆ ಅನ್ನೋದೇ ಆದರೆ ನಾನು ಮತ್ತೆ ಅಬಾರ್ಡ್ಗೆ ಹೊರಟು ಬಿಡ್ತೀನಿ ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದ. ಅಚ್ಚರಿ ಅವನ ಬದುಕಿನಲ್ಲಿ ಇಲ್ಲದೇ ಇರಬಹುದು, ಮುಂದೆ ವಾಪಸ್ ಬಾರದೆ ಹೋಗ್ಬೋದು. ಹಾಗೆಂದು ಮತ್ತೊಂದು ಮದುವೆ ಆಗುವುದರ ಬಗ್ಗೆ ಕನಸಿನಲ್ಲೂ ಯೋಚಿಸಲಾರ ರಾಮ್. ಅವಳ ಜೊತೆ ಬದುಕುವ ಋಣ ಮಾತ್ರವೇ ಇಲ್ಲದಂತಾಗಿರೋದು. ಅವನ ಎದೆಯಲ್ಲಿ ಅವಳ ಮೇಲಿದ್ದ ಒಲವು ಇನ್ನೂ ಬತ್ತದೆ ಹಚ್ಚ ಹಸಿರಾಗಿದೆ. ಮಗನ ಮಾತಿಗೆ ರಘುರಾಮ್ಗೆ ಗಂಟಲು ಕಟ್ಟಿದಂತಾಯಿತು. ಯಾವ ಶಾಪ ತಮ್ಮ ಮನೆಗೆ ತಗುಲಿ ಈ ರೀತಿ ತಮ್ಮ ನೆಮ್ಮದಿ ಮತ್ತು ನಗುವನ್ನು ತಮ್ಮಿಂದ ಕಸಿದುಕೊಂಡಿತೋ ಎಂದು ತೋಚದೆ ಅವರ ಕಣ್ಣುಗಳು ಕಂಬನಿಯಿಂದ ಭರ್ತಿಯಾಗಿದ್ದವು. ಎದೆಯಲ್ಲಿ ವಿಚಿತ್ರ ಸಂಕಟ ಶುರುವಾಯಿತು. ಕತೆ ಮುಂದುವರಿಯುತ್ತದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆಗೊಂದು ಲೈಕ್ ಆ್ಯಂಡ್ ಶೇರ್ ಕೊಡಿ.